ಹಾಯ್, ನಾನು ಮೋಹನ್ ಫ್ರಮ್ ಫ್ಯಾಷನ್ ಟೆಕ್ ಇನ್ ಕನ್ನಡ. ತುಂಬಾ ಜನ ಕೇಳಿರೋ ಹಾಗೆ ಟೈಲರಿಂಗ್ ನ ಫಸ್ಟ್ ಕ್ಲಾಸ್ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಈ ಕ್ಲಾಸ್ ಅಲ್ಲಿ ಏನಿರುತ್ತೆ ಅಂದ್ರೆ ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಬ್ಲೌಸ್ ನ ಯಾವ ರೀತಿ ಮೆಜರ್ಮೆಂಟ್ ಮಾಡ್ಬೇಕಂತಂದ್ರೆ ಬಾಡಿ ಮೆಜರ್ಮೆಂಟ್ ನ ತುಂಬಾ ನೀಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ನೀವೇನಾದ್ರೂ ಫಸ್ಟ್ ಟೈಮ್ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ತುಂಬಾ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿಲ್ಲ. 80% ವಿಡಿಯೋ ನೋಡ್ತಿದ್ದೀರಾ, 20% ಮಾತ್ರ ಸಬ್ಸ್ಕ್ರೈಬ್ ನೋಡ್ತಿರೋದು. ಉಳಿದಿರೋರು ಯಾರನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಾ ಇದ್ದೀರಾ. ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಒಂದ್ಸಲ ಈ ಬ್ಲೌಸ್ ನ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ಯಾವ ರೀತಿ ಅಂತ ನಿಮ್ಗೆ ಕರೆಕ್ಟ್ ಆಗಿ ಅರ್ಥ ಆಗತ್ತೆ. ಅಂದ್ರೆ ಫಿನಿಶಿಂಗ್ ಅನ್ನೋದು ಮತ್ತೆ ಫಿಟ್ಟಿಂಗ್ ಅನ್ನೋದು ಯಾವ ರೀತಿ ಬರುತ್ತೆ ಅಂತ ಒಂದ್ಸಲ ಕರೆಕ್ಟ್ ಆಗಿ ನಿಮ್ಗೆ ಅರ್ಥ ಆಗತ್ತೆ. ಬ್ಲೌಸ್ ಸ್ವಲ್ಪ ಟೈಟ್ ಇರೋದ್ರಲ್ಲಿ ನಾನು ಪಿನ್ ಹಾಕಿದ್ದೀನಿ ಇಲ್ಲಿ. ಹಾಗೆ ಈ ಕಡೆ ನೋಡಿ, ಇಲ್ಲಿ ತುಂಬಾ ಪ್ಲೇನ್ ಆಗಿ ಬರುತ್ತೆ, ಮತ್ತೆ ಈ ಕಡೆ ಫುಲ್ ಪ್ಲೇನ್ ಆಗಿ ಬರುತ್ತೆ. ಹಾಗೆ ಬ್ಯಾಕ್ ಸೈಡ್ ಅಷ್ಟೇ ತುಂಬಾನೇ ನೀಟಾಗಿ ಬರುತ್ತೆ. ಇವಾಗ ನಾನು ಹೇಳ್ಕೊಡಂತ ಮೆಥಡ್ ನ ನೀವು ಕಂಟಿನ್ಯೂ ಆಗಿ ಫಾಲೋ ಮಾಡಬೇಕು. ಓಕೆ, ಫಸ್ಟ್ ಬ್ಲೌಸ್ ಯಾವುದೇ ಅಂದ್ರೆ ಯಾರೇ ಮೆಜರ್ಮೆಂಟ್ ಬ್ಲೌಸ್ ಕೊಡ್ಲಿ ಅಥವಾ ಬಾಡಿ ಮೆಜರ್ಮೆಂಟ್ ಕೊಡ್ಲಿ, ನೀವು ಫಸ್ಟ್ ಲೆಂತ್ ನ ತಗೊಳ್ಬೇಕು. ಓಕೆ, ಲೆಂತ್ ನ ಯಾವ್ದು ತಗೊಳ್ಬೇಕಂದ್ರೆ ಇಲ್ಲಿಂದ ಕರೆಕ್ಟ್ ಆಗಿ ಈ ರೀತಿ ತಗೊಳ್ಬೇಕು. ನೋಡಿ 13.5 ಇದೆ ಲೆಂತ್. ಕೆಲವೊಬ್ಬರದು 12ರಿಂದ 13, 14, 15, 16ವರೆಗೂ ಬರುತ್ತೆ. ಹಾಗಾಗಿ ನೀವು ಅದನ್ನ ಕರೆಕ್ಟ್ ಆಗಿ ತಗೊಳ್ಬೇಕಾಗತ್ತೆ. ಲೆಂತ್ ನ ಕರೆಕ್ಟ್ ಆಗಿ ನೀವು ಫಿಂಗರ್ ಇಟ್ಟವರಿಗೆ ಕೇಳಿ, ಅಂದ್ರೆ ಲೆಂತ್ ನಿಮ್ಗೆ ಕರೆಕ್ಟ್ ಇದೆಯೋ ಅಥವಾ ಇನ್ನು ಬೇಕೋ ಅಥವಾ ಕಡಿಮೆ ಮಾಡ್ಬೇಕಂತ ನೀವು ಕರೆಕ್ಟ್ ಆಗಿ ಒಂದ್ಸಲ ಕೇಳಿ. ನೀವು ಅಂದ್ರೆ ನೀವು ಒಂದು ಅಂದಾಜಿನ ಮೇಲೆ ಕರೆಕ್ಟ್ ಆಗಿ ಗೆಸ್ ಮಾಡಿ ನಿಮ್ಗೆ ಕರೆಕ್ಟ್ ಆಗ್ಬೋದು ಅಂತ. ಹಾಗಾಗಿ ಅವ್ರನ್ನ ಒಂದ್ಸಲ ಕರೆಕ್ಟ್ ಆಗಿ ಕೇಳ್ಕೊಳ್ಳಿ ಎಷ್ಟು ಬೇಕಾಗತ್ತೆ ಅಂತ. ಫಸ್ಟ್ ಈ ರೀತಿ ಲೆಂತ್ ನ ತಗೊಳ್ಳಿ. ಓಕೆ, ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಕಸ್ಟಮರ್ ಹತ್ರ ನೀವು ಫ್ರಂಟ್ ಟರ್ನ್ ಆಗಿ ಅಂತ ಹೇಳಿ. ಈ ರೀತಿ ಫ್ರಂಟ್ ಟರ್ನ್ ಆದ್ಮೇಲೆ ಈ ರೀತಿ ಶೋಲ್ಡರ್ ಮೆಜರ್ಮೆಂಟ್ ನ ತಗೊಳ್ಳಿ. ಶೋಲ್ಡರ್ ಮೆಜರ್ಮೆಂಟ್ ಯಾವ ರೀತಿ ತಗೊಳ್ಬೇಕಂದ್ರೆ, ಇವಾಗ ಇಲ್ಲಿ ಆರ್ಮ್ ರೌಂಡ್ ಬರುತ್ತಲ್ವ ಈ ಜಾಯಿಂಟ್, ಇಲ್ಲಿ ಮತ್ತೆ ಇಲ್ಲಿ, ಅಂದ್ರೆ ನಮ್ದು ಈ ಸೈಡ್ ಎಲ್ಬ್ ಜಾಯಿಂಟ್ ಇರುತ್ತಲ್ವಾ, ಇದು ಈ ರೌಂಡಿಗೆ ತಗೊಳ್ಬೇಕಾಗತ್ತೆ. ಇದನ್ನ ಕರೆಕ್ಟ್ ಆಗಿ ಈ ಕಡೆಯಿಂದ ಎಲ್ಬೋ ಇಂದ ಈ ಕಡೆ ಎಲ್ಬೋಗೆ ತಗೊಳ್ಳಿ. ಓಕೆ, ಇಲ್ಲಿ ನೋಡಿ 14 ಇಂಚ್ ಬರ್ತಾ ಇದೆ. ಓಕೆ, ಸೆಕೆಂಡು ಶೋಲ್ಡರ್ ತಗೊಳ್ಬೇಕಾಗತ್ತೆ. ಶೋಲ್ಡರ್ ತಗೊಂಡಾದ್ಮೇಲೆ ಏನ್ ಮಾಡ್ಬೇಕಂದ್ರೆ ಅದು ಸ್ಲೀವ್ ನ ಮೆಜರ್ಮೆಂಟ್ ತಗೊಳ್ಳಿ. ಸ್ಲೀವ್ ಕರೆಕ್ಟ್ ಆಗಿ ನೋಡಿ 10.5 ಇಂಚ್ ಇದೆ. ಕೆಲವೊಬ್ರು 10 ಇಂಚು ಅಂದ್ರೆ ಅವ್ರಿಗೆ ಕಸ್ಟಮರ್ ಯಾವ ರೀತಿ ಬೇಕು ಅಂತ ಹೇಳ್ತಾರೋ ಅದೇ ರೀತಿ ತಗೊಳ್ಳಿ. ಓಕೆ, ಆಮೇಲೆ ಸ್ಲೀವ್ ರೌಂಡ್ ನ ಈ ರೀತಿ ಅವ್ರಿಗೆ ಕರೆಕ್ಟ್ ಆಗಿ ಇಟ್ಕೊಂಡು ತಗೊಳ್ಳಿ. ಅವರಿಗೆ ಯಾವ ರೀತಿ ಸ್ಲೀವ್ ರೌಂಡ್ ಲೂಸ್ ಬೇಕು ಟೈಟ್ ಬೇಕು ಅಂತ ಕರೆಕ್ಟ್ ಆಗಿ ಕೇಳ್ಕೊಳ್ಳಿ ಒಂದ್ಸಲ. ಓಕೆ, ಆಮೇಲೆ ಆರ್ಮೋಲ್ ರೌಂಡ್, ಈ ಆರ್ಮೋಲ್ ರೌಂಡ್ ನ ಕರೆಕ್ಟ್ ಆಗಿ ಈ ರೀತಿ ತಗೊಳ್ಳಿ. ಈ ರೀತಿ ಓಕೆ, ಕಾಣಿಸ್ತಿದೆ ನಿಮ್ಗೆ? ಈ ರೀತಿ ತಗೊಳ್ಳಿ. ಅಂದ್ರೆ ನಾವು ಶೋಲ್ಡರ್ ನ ಇಲ್ಲಿ ತಗೊಂಡಿರ್ತೀವಲ್ಲ, ಇದೇ ರೌಂಡಿಗೆ ನೀವು ಆರ್ಮೋಲ್ ರೌಂಡ್ ನ ತಗೊಳ್ಬೇಕಾಗತ್ತೆ. ಆವಾಗ ನಿಮ್ಗೆ ಆರ್ಮೋಲ್ ರೌಂಡ್ ಅನ್ನೋದು ಪರ್ಫೆಕ್ಟ್ ಆಗಿ ಬರುತ್ತೆ. ಮತ್ತೇನಂತ ಹೇಳಿದ್ರೆ ನಾನು ಹೇಳ್ಕೊಡುವಂತ ಮೆಥಡ್ ಅಲ್ಲಿ ಆರ್ಮೋಲ್ ರೌಂಡ್ ತುಂಬಾ ಅಂದ್ರೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ನೀವು ಆರ್ಮೋಲ್ ರೌಂಡ್ ನ ಸ್ವಲ್ಪ ಲೂಸ್ ತಗೊಂಡ್ರಿ ಅಂದ್ರೆ ನಿಮ್ಗೆ ಇಲ್ಲಿಂದ ಡ್ರಾಪ್ ಆಗತ್ತೆ ಶೋಲ್ಡರ್. ಅರ್ಥ ಆಯ್ತಾ? ಆ ರೀತಿ ಪ್ರಾಬ್ಲಮ್ ಬರಬಾರ್ದು ಅಂದ್ರೆ ನೀವು ಈ ಆರ್ಮೋಲ್ ರೌಂಡ್ ನ ಕರೆಕ್ಟ್ ಆಗಿ ತಗೊಳ್ಬೇಕಾಗತ್ತೆ. ಆಗ ಟೈಟ್ ತಗೊಂಡ್ರೆ ಬ್ಲೌಸ್ ಮೇಲ್ಗಡೆ ಹೋಗಲ್ಲ, ಇಲ್ಲಿ ಟೈಟ್ ಆಗಿಬಿಡತ್ತೆ ನಿಮ್ಗೆ. ಇದು ಕರೆಕ್ಟ್ ಇಲ್ಲಿ ಜಾಯಿಂಟ್ ಬರಲ್ಲ, ಇದು ಡೌನ್ ಇರುತ್ತೆ. ಹಾಗಾಗಿ ನೀವು ಇದನ್ನ ಕರೆಕ್ಟ್ ಆಗಿ ಶೇಪ್ ನ ಅಂದ್ರೆ ಈ ರೌಂಡ್ ಕರೆಕ್ಟ್ ಎಲ್ಲಿಗೆ ಬರುತ್ತೆ ಅಂತ ನೋಡಿ ಅಲ್ಲಿಗೆ ಆರ್ಮೋಲ್ ರೌಂಡ್ ನ ಕರೆಕ್ಟ್ ಆಗಿ ತಗೊಳ್ಬೇಕಾಗತ್ತೆ. ಓಕೆ, ಆರ್ಮೋಲ್ ರೌಂಡ್ ತಗೊಂಡಾದ ನಂತರ ನೆಕ್ಸ್ಟ್ ಅಪ್ಪರ್ ಚೆಸ್ಟ್ ನ ತಗೊಳ್ಳಿ. ಈ ರೀತಿ ಇರೋದು ಕರೆಕ್ಟ್ ಈ ರೀತಿ ಅಪ್ಪರ್ ಚೆಸ್ಟ್ ನ ತಗೊಳ್ಳಿ. ಓಕೆ, ಅಪ್ಪರ್ ಚೆಸ್ಟ್ ಆದ ನಂತರ ಇದೇ ಟೈಪ್ ನ ಸ್ವಲ್ಪ ಡೌನ್ ತಗೊಳ್ಳಿ. ಡೌನ್ ತಗೊಂಡು ರೀತಿ ಚೆಸ್ಟ್ ಮೆಜರ್ಮೆಂಟ್ ನ ತಗೊಳ್ಳಿ. ಚೆಸ್ಟ್ ಮೆಜರ್ಮೆಂಟ್ ತಗೊಳ್ಳುವಾಗ ನೀವು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ, ಈ ಟೇಪ್ ಅನ್ನೋದು ಕೆಳಗಡೆ ಬಂದಿರುತ್ತೆ ಕೆಲವೊಂದ್ಸಲ ಲೂಸ್ ಆಗಿ. ಈ ಟೇಪ್ ಯಾವುದೇ ಕಾರಣಕ್ಕೂ ಕೆಳಗೂ ಬರಬಾರ್ದು, ಮೇಲ್ಗಡೆ ಹೋಗ್ಬಾರ್ದು. ಆವಾಗ ಇದು ಅಪ್ ಅಂಡ್ ಡೌನ್ ಆದ್ರೆ ನಿಮಗೆ ಫ್ರಂಟ್ ಅಲ್ಲಿ ವೇರಿಯೇಷನ್ ಬರುತ್ತೆ.
ಮೆಜರ್ಮೆಂಟ್ ರಾಂಗ್ ಆಗಿಬಿಡುತ್ತೆ, ಅವಾಗ ನಿಮ್ಗೆ ರಿಯಲ್ಟ್ರೇಷನ್ ಬರುತ್ತೆ. ಹಾಗಾಗಿ ಈ ಟೇಪ್ ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ನೀವೇನ್ ಮಾಡಿ ಅಂದ್ರೆ ತಗೊಳ್ಳುವಾಗ ಟೇಪ್ ನ ತಗೊಂತೀವಲ್ಲ, ಈ ರೀತಿ ಹಿಡಿದು ಅವರಿಗೆ ಟೇಪ್ ನ ಈ ತರ ಎಲ್ಲಿದೆ ಸ್ವಲ್ಪ, ಅವಾಗ ಕರೆಕ್ಟ್ ಆಗಿ ಕೂತ್ಕೊಂಡಿರುತ್ತೆ. ಆಮೇಲೆ ಇದನ್ನ ಕರೆಕ್ಟ್ ಆಗಿ ನಿಮ್ಗೆ ಎಷ್ಟು ಫ್ರೀ ಬೇಕೋ ಅಷ್ಟಾಗಿ ಕರೆಕ್ಟ್ ಆಗಿ ತಗೊಳ್ಳಿ. ಓಕೆ, ಲಾಸ್ಟ್ ನೆಕ್ಸ್ಟ್ ನಿಮ್ಗೆ ಅಪ್ಪರ್ ಚೆಸ್ಟ್ ಆಯ್ತು. ಇವಾಗ ವೇಸ್ಟ್ ಮೆಜರ್ಮೆಂಟ್. ಓಕೆ, ಕೆಲವೊಬ್ರು ಚೆಸ್ಟ್ ಬಸ್ಟ್ ಈ ರೀತಿ ಹೇಳ್ತಾರೆ, ನಿಮ್ಗೆ ನೋಡಿ ಯಾವ್ದು ಕಂಫರ್ಟೇಬಲ್ ಆಗಿರುತ್ತಂತ. ಇಲ್ಲಿ ವೇಸ್ಟ್ ಮೆಜರ್ಮೆಂಟ್ ನೋಡಿ ಈ ರೀತಿ ತಗೊಳ್ಬೇಕು ಕರೆಕ್ಟ್ ಆಗಿ. ನಿಮ್ಗೆ ಆಪ್ಷನ್ ಇದ್ರೆ ಇವಾಗ ನೀವು ಇಲ್ಲಿ ಬಸ್ಟ್ ತಗೊಂಡ್ರಲ್ವಾ, ಅವಾಗ ಇಲ್ಲಿ ಅಂಡರ್ ಬಸ್ಟ್ ತಗೊಳ್ಳಿ ನೀವು ಕರೆಕ್ಟ್ ಆಗಿ. ಇದು ತಗೊಂಡ್ರೆ ನಿಮ್ಗೆ 100% ಪರ್ಫೆಕ್ಟ್ ಅನ್ನೋದು ಬರುತ್ತೆ. ಅಂದ್ರೆ ಇವಾಗ ಬಾಯ್ಸ್ ಎಲ್ಲ ಆದ್ರೆ ಜಾಸ್ತಿ ತಗೊಳ್ಳಿಕ್ ಆಗಲ್ಲ ಕೆಲವೊಮ್ಮೆ, ಅಂದ್ರೆ ಕಸ್ಟಮರ್ ಅಷ್ಟೊಂದು ಕಂಫರ್ಟೇಬಲ್ ಆಗಿರಲ್ಲ. ಹಾಗಾಗಿ ಲೇಡೀಸ್ ಆಗಿದ್ರೆ ಏನು ಪ್ರಾಬ್ಲಮ್ ಬರಲ್ಲ. ಅಪ್ಪರ್ ಚೆಸ್ಟ್ ತಗೊಂಡು ಅಂಡರ್ ಬಸ್ಟ್ ತಗೊಳ್ಳಿ. ಓಕೆ, ಆಮೇಲೆ ವೇಸ್ಟ್ ಮೆಜರ್ಮೆಂಟ್ ತಗೊಳ್ಳಿ. ಈ ರೀತಿ ತಗೊಂಡ್ರೆ ನಿಮ್ಗೆ ತುಂಬಾನೇ ಪರ್ಫೆಕ್ಟ್ ಆಗಿ ಬರುತ್ತೆ. ಓಕೆ, ಆಮೇಲೆ ಏನ್ ಮಾಡ್ಬೇಕಂದ್ರೆ ಇವಾಗ ಫಸ್ಟ್ ಬ್ಯಾಕ್ ಲೆಂತ್, ಶೋಲ್ಡರು, ಸ್ಲೀವ್ ಲೆಂತ್, ಸ್ಲೀವ್ ರೌಂಡು, ಆರ್ಮೋಲ್ ರೌಂಡು, ಆಮೇಲೆ ಅಪ್ಪರ್ ಚೆಸ್ಟ್ ವೇಸ್ಟ್. ಓಕೆ, ಅಂಡರ್ ಬಸ್ಟ್ ನೀವು ತಗೊಳ್ಳಿಕ್ಕೆ ಆದ್ರೆ ಆಪ್ಷನ್ ಇದೆ ತಗೊಳ್ಳಿ, ಇಲ್ಲಾಂದ್ರೆ ಸ್ಕಿಪ್ ಮಾಡಿ. ಓಕೆ, ನೆಕ್ಸ್ಟ್ ನಿಮ್ಗೆ ನೆಕ್ ಡೀಪ್ ಕೆಲವೊಬ್ರು ಏನ್ ಮಾಡ್ತಾರೆ ಈ ರೀತಿ ತಗೊಳ್ತಾರೆ. ಬಟ್ ಈ ರೀತಿ ತಗೊಂಡ್ರೆ ನಿಮ್ಗೆ ತುಂಬಾನೇ ಪ್ರಾಬ್ಲಮ್ ಬರುತ್ತೆ. ಯಾಕೆಂದ್ರೆ ಈ ಡೀಪ್ ತಗೊಂಡಾಗ ಕಸ್ಟಮರಿಗೆ ಸೆಂಟರ್ ಎಲ್ಲಿ ತನ ಬರುತ್ತೆ ಅಂತ ಅಬ್ಸರ್ವ್ ಮಾಡ್ಲಿಕ್ಕೆ ಆಗಲ್ಲ. ಆವಾಗ ನಿಮ್ಗೆ ಡೀಪ್ ಅನ್ನೋದು ಜಾಸ್ತಿ ಆಗೋ ಚಾನ್ಸ್ ಇರುತ್ತಿಲ್ಲ, ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀವು ಇಲ್ಲಿಂದ ಈ ರೀತಿ ಕ್ರಾಸ್ ಆಗಿ ಸೆಂಟರ್ ತಗೊಳ್ಳಿ. ಅಂದ್ರೆ ಇಲ್ಲಿಂದ ಈ ರೀತಿ ಸೆಂಟ್ರಿಗೆ, ಈ ಸೆಂಟರ್ ತಗೊಂಡೋಗಿ ಏನಾಗುತ್ತೆ ಅಂದ್ರೆ ನೀವು ಕಸ್ಟಮರ್ ಹತ್ರನೇ ಟೇಪ್ ಮೇಲೆ ಫಿಂಗರ್ ಇಡಿ, ನಿಮ್ಗೆ ಇಲ್ಲಿ ತನ ಬೇಕಂತ ಹೇಳಿ ಅಂತ ಹೇಳ್ತಾವಾಗ ಅವರು ಆಲ್ಮೋಸ್ಟ್ ಕರೆಕ್ಟ್ ಆಗಿ ಹೇಳ್ತಾರೆ. ಓಕೆ, ಈ ರೀತಿ ತಗೊಳ್ಳಿ. ಹಾಗೆ ನಿಮ್ಗೆ ಬ್ಯಾಕ್ ಟಿಪ್, ಫ್ರಂಟ್ ಟಿಪ್ ಅಂದ್ರೆ ಬ್ಯಾಕ್ ಟಿಪ್ ತಗೊಳ್ಳಿ. ಬ್ಯಾಕ್ ಟಿಪ್ ಅಲ್ಲೂ ಸೇಮ್ ಅದೇ ರೀತಿ ಮಾಡಿ ಈ ರೀತಿ ತಗೊಳ್ಳಿ. ಓಕೆ, ಈ ರೀತಿ ತಗೊಂಡ್ರೆ ವೇರಿಯೇಷನ್ ಒಂದು ಬರುತ್ತೆ ನಿಮ್ಗೆ. ಹಾಗಾಗಿ ಈ ರೀತಿ ಕರೆಕ್ಟ್ ಆಗಿ ತಗೊಳ್ಳಿ. ಇದು ನಿಮ್ಗೆ 10 ಇಂಚ್ 11 ಇಂಚು ಕಾಮನ್ ಆಗಿ ಅವ್ರು ಯಾವ ರೀತಿ ಕೇಳ್ತಾರೋ ಅದೇ ರೀತಿ ತಗೊಳ್ಳಿ. ಹಾಗೆ ನಿಮ್ಗೆ ಇನ್ನೊಂದೇನಂತ ಹೇಳಿದ್ರೆ ನಿಮ್ಗೆ ಆಪ್ಷನ್ ಇದ್ರೆ ಆಮೇಲೆ ಡಾಟ್ ಪಾಯಿಂಟ್ ತಗೊಳ್ಳಿ. ಈ ಡಾಟ್ ಪಾಯಿಂಟ್ ನ ಇಲ್ಲಿ ಅಂದ್ರೆ ಕೆಲವೊಬ್ರು ಅಪೆಕ್ಸ್ ಪಾಯಿಂಟ್ ಅಂತಾನೆ ಹೇಳ್ತಾರೆ. ನಿಮ್ಗೆ ಈ ಡಾಟ್ ಪಾಯಿಂಟ್ ಬರುತ್ತಲ್ವಾ, ಅಲ್ಲಿ ಕರೆಕ್ಟ್ ಆಗಿ ಈ ರೀತಿ ತಗೊಳ್ಳಿ. ನೋಡಿ 10 ಇಂಚ್ ಬರ್ತಾ ಇದೆ. ಬಟ್ ಇದು ಸ್ವಲ್ಪ 1/2 ಇಂಚ್ ವೇರಿಯೇಷನ್ ಇದ್ರೆ ಏನೋ ಪ್ರಾಬ್ಲಮ್ ಬರಲ್ಲ. ಬಟ್ ತುಂಬಾನೇ ಪ್ರಾಬ್ಲಮ್ ಅಂದ್ರೆ ವೇರಿಯೇಷನ್ ಆದ್ರೆ ಪ್ರಾಬ್ಲಮ್ ಬರುತ್ತೆ. ಹಾಗಾಗಿ ಇದನ್ನ ಕರೆಕ್ಟ್ ಆಗಿ ತಗೊಳ್ಳಿ. ಇದನ್ನ ಸಾಧ್ಯವಾದಷ್ಟು ಕರೆಕ್ಟ್ ಆಗಿ ತಗೊಳ್ಳಿ ಟ್ರೈ ಮಾಡಿ. 10 ಇಂಚ್ ಬರ್ತಾ ಇದೆ. ಓಕೆ, ನಿಮ್ಗೆ ಇನ್ನೊಂದು ಆಪ್ಷನ್ ಏನಂತ ಹೇಳಿದ್ರೆ ನಿಮ್ಗೆ ಫ್ರಂಟ್ ಲೆಂತ್ ನ ಯಾರು ತಗೊಳ್ಬೇಕಂದ್ರೆ ಫ್ರಂಟ್ ಲೆಂತ್ ಇಲ್ಲಿ 10 ಇಂಚ್ ಇದೆ ಅಲ್ವಾ, 10 ಇಂಚಿಂದ ಈ ಡೌನ್ ತಗೊಳ್ಳಿ. ಅಂದ್ರೆ ಅಂಡರ್ ಬಸ್ಟ್ ಗೆ ಇಲ್ಲಿ ತನ ಬರುತ್ತಂತ ನೋಡಿ. ಆಮೇಲೆ ಫ್ರಂಟ್ ಲೆಂತ್ ಯಾವ ರೀತಿ ಬೇಕು ಅಂತ ತಗೊಳ್ಳಿ. 14.25 ಬರ್ತಿದೆ. ಇವಾಗ ನಾನು ರೆಡಿ ಮಾಡಿರೋ ಬ್ಲೌಸ್ 14.25 ಬರ್ತಿದೆ. ಓಕೆ, ಫ್ರಂಟ್ ಅಲ್ಲಿ 13.25, 1 ಇಂಚು ರೆಡಿಯಲ್ಲಿ ಇನ್ಕ್ರೀಸ್ ಇದೆ ನೋಡಿ, 13.25 ಇದೆ. ಫ್ರಂಟ್ ಅಲ್ಲಿ 14.25 ಇದೆ. ಅಂದ್ರೆ 1 ಇಂಚು ಜಾಸ್ತಿ ಇದೆ. ಅಂದ್ರೆ ರೆಡಿ ನಾ ಹೇಳ್ತಿರೋದು ರೆಡಿ ಲೆಂತ್ ಅಲ್ಲಿ 1 ಇಂಚು ಜಾಸ್ತಿ ಇದೆ. ಸ್ಲಿಮ್ ಇರೋದ್ರಿಂದ ಕರೆಕ್ಟ್ ಆಗತ್ತೆ. ನಿಮ್ಗೆ ಆಪ್ಷನ್ ಇದ್ದಾವಾಗ ಏನ್ ಮಾಡ್ಬೇಕಂದ್ರೆ ಈ ಡಾಟ್ ಪಾಯಿಂಟ್ ತಗೊಂತೀವಲ್ಲ, ಈ ಡಾಟ್ ಪಾಯಿಂಟ್ ಇಂದ ಅಂಡರ್ ಬಸ್ಟ್ ಎಲ್ಲಿ ತನ ಬೇಕು ಅಂತ ಕರೆಕ್ಟ್ ತಗೊಳ್ಳಿ. ಆಮೇಲೆ ಎಕ್ಸ್ಟ್ರಾ ಎಷ್ಟು ಬೇಕು ಅಂತ ತಗೊಳ್ಳಿ. ನೀವು ಈ ರೀತಿ ತಗೊಂಡಾಗ ನಿಮ್ಗೆ ಫ್ರಂಟ್ ಓಪನ್ ಆಗೋ ಚಾನ್ಸಸ್ ತುಂಬಾನೇ ಕಡಿಮೆ, ಬರೋದೇ ಇಲ್ಲ ನಿಮ್ಗೆ. ಫ್ರಂಟ್ ಓಪನ್ ಅಂದ್ರೆ ಕೆಲವೊಬ್ಬರಿಗೆ ಫ್ರಂಟ್ ಅಲ್ಲಿ ಓಪನ್ ಆಗೋ ಪ್ರಾಬ್ಲಮ್ ಬರುತ್ತೆ. ಬಟ್ ಆ ರೀತಿ ಪ್ರಾಬ್ಲಮ್ 100% ನಿಮ್ಗೆ ಬರೋದಿಲ್ಲ. ನಾನು ಹೇಳ್ದಾಗೆ ಮೆಜರ್ಮೆಂಟ್ ತಗೊಂಡು ನಿಮ್ಗೆ 100% ಆ ರೀತಿ ಪ್ರಾಬ್ಲಮ್ ಬರೋದಿಲ್ಲ. ಓಕೆ, ಆದಷ್ಟು ಈ ಡಾಟ್ ಪಾಯಿಂಟ್ ಇಂದ ಈ ಡೌನ್ ತಗೊಂಡು ಅಂಡರ್ ಬಸ್ಟ್ ತಗೊಂಡು ಆಮೇಲೆ ಫ್ರಂಟ್ ಲೆಂತ್ ಕರೆಕ್ಟ್ ಆಗಿ ತಗೊಳ್ಳಿ. ಈ ರೀತಿ ತಗೊಂಡ್ರೆ ನಿಮ್ಗೆ 100% ನಿಮ್ಗೆ ಫ್ರಂಟ್ ಓಪನಿಂಗ್ ಅನ್ನೋದು ಅಂದ್ರೆ ಫ್ರಂಟ್ ಅಲ್ಲಿ
ಇಲ್ಲಿ ಓಪನ್ ಆಗೋ ಚಾನ್ಸಸ್ ಇರುತ್ತೆ. ಅಂದ್ರೆ ಗ್ಲೌಸ್ ವೇರ್ ಮಾಡಿದವಾಗ ಇಲ್ಲಿ ಓಪನ್ ಆಗೋ ಚಾನ್ಸಸ್ ಇರುತ್ತೆ. ಆ ರೀತಿ ಪ್ರಾಬ್ಲಮ್ ನಿಮಗೆ 100% ಬರೋದಿಲ್ಲ. ಓಕೆ, ಆಮೇಲೆ ಈ ಅಪೆಕ್ಸ್ ಪಾಯಿಂಟ್ ಇಂದ ಅಪೆಕ್ಸ್ ಪಾಯಿಂಟ್ಗೆ ಈ ಡಾಟ್ ನ ಬಿಡ್ ತಗೊಳ್ಳಿ. ಈ ರೀತಿ ಡಾಟ್ ಬಿಡ್ಸ್ ತಗೊಳ್ಬೇಕು. ನಿಮ್ಗೆ ಇದು ಡಾಟ್ ಬಿಡ್ ತಗೊಳ್ಲಿಕ್ಕೆ ಆಗಿಲ್ಲ ಅಂದ್ರೆ ನೀವೇನ್ ಮಾಡ್ಬೇಕಂದ್ರೆ ಇವಾಗ ಈ ರೀತಿ ಸೆಂಟರ್ ಚೆಸ್ಟ್ ಇರುತ್ತಲ್ವಾ ನೋಡಿ, 35 ಇದೆ. ಈ 35 ಅಂದ್ರೆ 3.5 ತಗೊಳ್ಳಿ. ಅಂದ್ರೆ ಅಪ್ಪರ್ ಚೆಸ್ಟ್ ಎಷ್ಟು ಬರುತ್ತೋ ಅದನ್ನ ಕರೆಕ್ಟ್ ಆಗಿ ತಗೊಳ್ಳಿ. ಅಂದ್ರೆ 35 ಇದ್ರೆ 3.5 ಅಂದ್ರೆ 3.5 ಆ ರೀತಿ ತಗೊಳ್ಳಿ. 35 ಇದ್ರೆ 3 ಅಂದ್ರೆ 35 ಇದ್ರೆ 3.5 ತಗೊಳ್ಳಿ. ಇವಾಗ 40 ಇದ್ರೆ 4 ಇಂಚ್ ತಗೊಳ್ಳಿ. 37 ಇದ್ರೆ 3.7 ತಗೊಳ್ಳಿ. ಈ ರೀತಿ ತಗೊಳ್ಳಿ. ನಿಮ್ಗೆ ಆ ರೀತಿ ತಗೊಂಡ್ರೆ ಅದು 100% ನಿಮಗೆ ವರ್ಕ್ ಆಗತ್ತೆ. ಅಂದ್ರೆ ಈ ಡಾಟ್ ವಿಡ್ತ್ ತಗೊಳ್ಳಿಕ್ಕೆ ಪ್ರಾಬ್ಲಮ್ ಆಗತ್ತೆ ಅಂದ್ರೆ ನೀವು ಈ ರೀತಿ ಈ ಫಾರ್ಮುಲಾ ಯೂಸ್ ಮಾಡಬಹುದು. ಇದು 100% ನಿಮ್ಗೆ ವರ್ಕ್ ಆಗುತ್ತೆ. ಯಾಕಂದ್ರೆ ನಾವು ತಗೊಳ್ಳೋ ಫಾರ್ಮುಲಾ ಅಂದ್ರೆ ನಾವು ತಗೊಳ್ಳೋ ಮೆಜರ್ಮೆಂಟ್ ಆಲ್ಮೋಸ್ಟ್ ಸೇಮ್ ಟು ಸೇಮ್ ಇರುತ್ತೆ. ನಿಮ್ಗೆ ಅದೇ ರೀತಿ ಹೇಳ್ಕೊಡ್ತಾ ಇದ್ದೀನಿ. ಹಾಗಾಗಿ ನಾನು ಯಾವ ರೀತಿ ತಗೊಳ್ತೀನೋ ಅದನ್ನ ನಿಮ್ಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಬಟ್ ನಿಮ್ಗೆ ಮೇನ್ ಆಗಿ ಅಂದ್ರೆ ಬ್ಯಾಕ್ ಲೆಂತ್, ಶೋಲ್ಡರು, ಹಾಗೆ ಸ್ಲೀವ್ ಲೆಂತ್, ಸ್ಲೀವ್ ರೌಂಡು, ಆರ್ಮಲ್ ರೌಂಡು, ಅಪ್ಪರ್ ಚೆಸ್ಟ್, ವೇಸ್ಟ್, ಹಾಗೆ ಫ್ರಂಟ್ ನೆಕ್, ಬ್ಯಾಕ್ ನೆಕ್, ಹಾಗೆ ಡಾಟ್ ಪಾಯಿಂಟ್. ಇದಿಷ್ಟು ಮೆಜರ್ಮೆಂಟ್ ನಿಮ್ಗೆ ಕಂಪಲ್ಸರಿ ಬೇಕೇ ಬೇಕು. ಇದಿಷ್ಟು ಮೆಥಡ್ ನಿಮ್ಗೆ ಕರೆಕ್ಟ್ ಆಗಿ ನಾನು ಇವಾಗ ಹೇಳ್ಕೊಟ್ಟಿರೋ ಮೆಥಡ್ ನೀವು ಕಂಟಿನ್ಯೂ ಫಾಲೋ ಮಾಡಿ. ಅಂದ್ರೆ ಫಸ್ಟ್ ಲೆಂತ್ ತಗೊಳ್ಬೇಕು, ಆಮೇಲೆ ಶೋಲ್ಡರ್. ಈ ರೀತಿ ನಾನು ಹೇಳ್ಕೊಟ್ಟಿರೋ ಮೆಥಡ್ ನ ಕಂಟಿನ್ಯೂ ಒಂದಾದ್ಮೇಲೆ ಒಂದು ತಗೊಂಡ್ರೆ ನಿಮ್ಗೆ ಮೆಜರ್ಮೆಂಟ್ ತಗೊಳ್ಳುವಾಗ ಏನೇ ಕನ್ಫ್ಯೂಷನ್ ಬರಲ್ಲ. ಅಂದ್ರೆ ಒಂದಾದ್ಮೇಲೆ ಒಂದು ನೀವೇ ಆಟೋಮೆಟಿಕ್ ತಗೊಳ್ತಾ ಹೋಗ್ತೀರಾ. ಹಾಗೆ ಈ ಕ್ಲಾಸ್ ಹೇಗೆ ಅನ್ಸುತ್ತೆ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.